ಮೂಡುಬಿದ್ರೆಯ ನೆಲ್ಲಿಕಾರು ಪರಿಸರದಲ್ಲಿ ವೃದ್ಧಿಯೊಬ್ಬರು ಬಾವಿಗೆ ಬಿದ್ದು ಗಾಯಗೊಂಡಿರುವ ಘಟನೆ ನಡೆದ ಬೆನ್ನಲ್ಲೇ ಅದೇ ಗ್ರಾಮದ ರಿಕ್ಷಾ ಚಾಲಕರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಷಾ ಚಾಲಕ ನೆಲ್ಲಿಕಾರಿನ 45 ವರ್ಷ ಪ್ರಾಯದ ಸತೀಶ್ ಶೆಟ್ಟಿ ಅದೇ ಊರಿನ ವೃದ್ಧ ಮಹಿಳೆ 70 ವರ್ಷ ಪ್ರಾಯದ ಪದ್ಮಾವತಿ ಅವರನ್ನ ಬಾವಿಗೆ ದೂಡಿ ಹಾಕಿ ಬಳಿಕ ಆಕೆ ಮನೆಯಿಂದ ಚಿನ್ನಾಭರಣ ದೋಚಿದ್ದು ಮರುದಿನ ವೃದ್ಧ ಮಹಿಳೆ ಬದುಕಿದ್ದಾರೆ ಅಂತ ಗೊತ್ತಾಗಿ ರಿಕ್ಷಾ ಚಾಲಕ ಸತೀಶ್ ಶೆಟ್ಟಿ ರೆಂಜಾಳದ ಹಾಡಿಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಎಂಬುದಾಗಿ ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ. ನೆಲ್ಲಿಕಾರಿನ ಮನೆಯಲ್ಲಿ ಪದ್ಮಾವತಿ ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ದು ಆಕೆಯ ಮನೆಗೆ ಅದೇ ಪರಿಸರದ ಆಟೋ ಚಾಲಕ ಸತೀಶ್ ಶೆಟ್ಟಿ ಆಗಾಗ್ಗೆ ಭೇಟಿ ನೀಡ್ತಾ ಇದ್ದ. ಬ್ಯಾಂಕ್, ಅಂಗಡಿ ಸೇರಿದಂತೆ ಬೇರೆಡೆಗಳಿಗೆ ಕರ್ಕೊಂಡು ಹೋಗೋದು, ಸಣ್ಣಪುಟ್ಟ ಕೆಲಸಗಳಲ್ಲಿ ನೆರವಾಗುವ ಮೂಲಕ ಆತ ವೃದ್ಧಿಯ ವಿಶ್ವಾಸ ಗಳಿಸಿದ್ದ. ಇದೇ ವೇಳೆ ಪದ್ಮಾವತಿಯವರ ಮನೆಯಲ್ಲಿ ಹಳೆಯ ಚಿನ್ನಾಭರಣಗಳು ಇರುವ ಬಗ್ಗೆ ಸತೀಶ್ ಗಮನಕ್ಕೆ ಬಂದಿದ್ದು ಅದನ್ನು ದೋಚಲು ಆತ ಸಂಚು ರೂಪಿಸಿದ್ದ ಎನ್ನಲಾಗಿದೆ. ಶುಕ್ರವಾರ ರಾತ್ರಿ ಇಬ್ಬರೂ ಕೂಡ ಒಟ್ಟಿಗೆ ಮದ್ಯ ಸೇವಿಸಿದ್ದು ಬಳಿಕ ಪದ್ಮಾವತಿಯವರನ್ನ ಬಾವಿಗೆ ತಳ್ಳಿ ಚಿನ್ನಾಭರಣ ದೋಚಿದ್ದಾನೆ. ವೃದ್ಧೆ ಮೃತಪಟ್ಟಿದ್ದಾರೆಂತೆ ಆತ ಭಾವಿಸಿದ್ದ. ಆದರೆ ಮರುದಿನ ಆಕೆ ಬದುಕುಳಿದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ವಿಚಾರ ತಿಳಿದ ಬಳಿಕ ಗಾಬರಿಗೊಂಡ ಸತೀಶ್ ಪಕ್ಕದ ರೆಂಜಾಳ ಹಾಡಿ ಭಾಗಕ್ಕೆ ತೆರಳಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂತ ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಸತೀಶ್ ಶೆಟ್ಟಿಗೆ ಮದುವೆಯಾಗಿದ್ದು 2 ಮಕ್ಕಳಿದ್ದಾರೆ. ಪದ್ಮಾವತಿ ಮನೆಯಿಂದ ದೋಚಿದ್ದ ಚಿನ್ನದ 2 ಬಳೆ ಮತ್ತು 1 ಬೈಕ್ ಚೈನ್ ಆತನ ಆಟೋ ರಿಕ್ಷಾದಲ್ಲಿ ಪತ್ತೆಯಾಗಿದ್ದು ಪ್ರಕರಣದ ಸತ್ಯ ಸಂಗತಿ ಬೆಳಕಿಗೆ ಬಂದಿದೆ. ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತಷ್ಟು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಘಟನೆಯ ಬಗ್ಗೆ ಮೂಡುಬಿದ್ರೆ ಮತ್ತು ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ.